ಯಾವ ತಂಡದ ಜೊತೆ ಯು ಬಿನ್ ಕೊಲಾಬರೇಟೆಡ್? ಇವಾಗ IVM ಟ್ರಿಯೋ ಜೊತೆ ಕೊಲಾಬರೇಟ್ ಮಾಡ್ತಾ ಇದ್ದೀನಿ. ಟ್ರಿಯೋ ಬೋಬೋ ಅಂತ ಒಂದು ಇಟಾಲಿಯನ್ ಇದು. ಸೊ ಒಂದು ಖುಷಿ ಏನಂದ್ರೆ ಎಲ್ಲ ಕಡೆ ನಾನು ಸ್ವರಾನೇ ಹಾಡ್ತಿರೋದು. ವೆರಿ ಸ್ಪೆಸಿಫಿಕ್ ಸೌಂಡಿಂಗ್ ಬಟ್ ಅಗೇನ್ ವೆರಿ ಯೂನಿವರ್ಸಲ್. ಇನ್ಸ್ಪೈರ್ ಮಾಡಿದ ಫ್ಲೂಟಿಸ್ಟ್ಗಳು ಸರ್? ಸ್ಪೀಡ್ ಮುಖ್ಯ ಅಲ್ಲ, ಸ್ಪೀಡ್ಗಿಂತ ಮುಖ್ಯವಾದ ನೆಮ್ಮದಿ ಅನ್ನೋದು ನನಗೆ KS ಗೋಪಾಲಕೃಷ್ಣನ ಅನಿಸ್ತು. ಈಗ ಯಾರ್ಯಾರು ನಿನಗೆ ಇನ್ಸ್ಪೈರ್ ಮಾಡಿದ್ರು ಅಂತ? ಎಸ್ಪೆಷಲಿ ಸೆಮ್ಮಂಗುಡಿಯವ್ರ ಒಂದು ಸಂಗತಿ ಎರಡೂ ಒಂದೇ ರೀತಿ ನೋಡ್ತೀಯಾ, ಕೊಡೋದು ಅಥವಾ ವೋಕಲ್ಲು? ಮೈ ವಾಯ್ಸ್ ಇಸ್ ಮೈ ಫಸ್ಟ್ ಇನ್ಸ್ಟ್ರೂಮೆಂಟ್ ಅಂತ, ದ ಫ್ಲೂಟ್ ಇಸ್ ಮೈ ಸೆಕೆಂಡ್ ವಾಯ್ಸ್. ನನಗೂ ಅಷ್ಟೇ, ನೀನು ಫ್ಲೂಟ್ ನುಡ್ಸೋದು ತುಂಬ ಇಷ್ಟ. ಅಲ್ಲ, ಹಾಡೋದು ಚೆನ್ನಾಗಿರಲ್ಲ ಅಂತ. ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ. ನೀನು ಯಾವ್ಯಾವ ತಂಡದ ಜೊತೆ ಇವಾಗ ಬಿನ್ ಕೊಲಾಬರೇಟೆಡ್ ಅಂತಾರಾಷ್ಟ್ರೀಯವಾಗಿ? ಇಲ್ಲಿದು ಹೇಳ್ಬಿಡು, ಹಾಗೆ ಅದನ್ನು ಹೇಳು. ಹಾಂ, ಆಫ್ಕೋರ್ಸ್ ಚಕ್ರಫೋನಿಕ್ಸ್ ಅನ್ನೋ ತಂಡ ಇಲ್ಲಿ ಮಾಡಿದ್ವಿ. ಬಟ್ ಅದಾದಮೇಲಿಂದ ನನ್ನ ಇಂಟರ್ನ್ಯಾಷನಲ್ ಕೊಲಾಬೊರೇಷನ್ಸ್ ಅಂತ ಹೆಚ್ಚಿಗೆ ಆಗಿದ್ದು, ಐ ಹ್ಯಾವ್ ಟು ಮೆನ್ಷನ್ ದಿಸ್. ನಾನು ಈ ಸ್ಕ್ಯಾಟ್ ಸಿಂಗಿಂಗ್ ಅಂತ ಮಾಡ್ತಾರಲ್ಲ ಜಾಝಲ್ಲಿ, ಹಾಗಂದರೆ ವೋಕಲ್ನ ಇನ್ಸ್ಟ್ರೂಮೆಂಟಾಗಿ ಯೂಸ್ ಮಾಡಿಕೊಂಡು ರ್ಯಾಂಡಮ್ ಸಿಲಬಲ್ಸ್, ಬಿಬಾಪ್ ಅಂತ ಕರೀತಾರೆ ಒಂದು ಟೈಪ್ ಆಫ್ ಸಿಂಗಿಂಗ್. ಎಲ್ಲ ಫಿಟ್ಸ್ಜೆರಲ್ಡ್ ಅವರೆಲ್ಲ ಬಹಳಷ್ಟು ಅದನ್ನ ಪಾಪ್ಯುಲರ್ ಮಾಡಿದ್ರು, ಆ ಕೈಂಡ್ ಆಫ್ ಸಿಂಗಿಂಗ್. ಹಂಗಂದರೆ ವೋಕಲ್ಗೂ ಇನ್ಸ್ಟ್ರೂಮೆಂಟಲ್ ಲೆವೆಲ್ಗೆ ಇಂಪ್ರೊವೈಸ್ ಮಾಡೋಕ್ಕೆ ಆಗೋ ಥರ ಒಂದು ಫಾರ್ಮ್ಯಾಟ್ ಆಫ್ ಸಿಂಗಿಂಗ್ ಮಾಡಿಕೊಂಡ್ರು. ಏನೋ ಒಂದು ಇದು ಬರ್ತಾ ಇರುತ್ತೆ, ಚುಬರು ಬರೀತದ ಆ ಥರ ಏನೋ ಒಂಚೂರು ಹಾಡು ತೋರಿಸ್ಬಿಟ್ರೆ. ಸೊ ನಾನು ಸ್ಕ್ಯಾಟ್ ಮಾಡೋದು ಕಲ್ತಿಲ್ಲ, ಬಟ್ ಆ ಥರ ಏನಾದ್ರು ಹಾಡಿದ್ರೆ ಪೂರ್ತಿ ಒಂದು ಸ್ಯಾಕ್ಸೋಫೋನ್ ಅಥವಾ ಒಂದು ಟ್ರಂಪೆಟ್ ಸೋಲೋ ಅಥವಾ ಇಂಪ್ರೊವೈಸ್ ಮಾಡ್ದಂಗೆ ವೋಕಲಲ್ಲಿ ಆ ಥರ ಮಾಡಿದ್ರು. ಅವ್ರ ಸ್ವರದ ಬದಲು ಈ ಥರನೇ ಉಪಯೋಗಿಸ್ತಾರೆ. ಹಂಗಂದ್ರೆ ರ್ಯಾಂಡಮ್ ಸಿಲಬಲ್ಸ್, ದೇ ಡೋಂಟ್ ಮೇಕ್ ಎನಿ ಸೆನ್ಸ್, ಬಟ್ ದೇ ಕೊನಕೊಲ್ತಾರ. ಆ ಮೆಲಡಿ ಇರುತ್ತೆ, ಕರೆಕ್ಟಾಗಿರುತ್ತೆ ಅದು, ಆ್ಯಂಡ್ ಲಿರಿಕಲ್ ಆಗೂ ಇರುತ್ತೆ. ಹಂಗಂದ್ರೆ ಎಂಫಸಿಸ್ ಮಾಡೋದಕ್ಕೆ, ಒಂದು ಫ್ರೇಸ್ನ ಡಿಫೈನ್ ಮಾಡೋದಕ್ಕೆ ದು ಬರುಬದ್ದೆ ಒಂದು ಸಾಹಿತ್ಯ ಥರ ಕೇಳುತ್ತೆ, ಬಟ್ ಅದು ಸಾಹಿತ್ಯ ಅಲ್ಲ. ಸಾಹಿತ್ಯ ಸೊ ಅದನ್ನು ನಾನು ಇಂಪ್ರೊವೈಸೇಷನ್ಗಳನ್ನು ನೊಟೇಟ್ ಮಾಡಿಕೊಂಡು ಹಾಡೋದಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚಿಕ್ಕೋರಿ ಅವ್ರ ಕಾಂಪೋಸಿಷನ್ಸ್ ಪೇನ್ ಇರ್ಬೋದು. ಸೊ ಅದು ನಮ್ಮ ನಟಭೈರವಿ ಥರ ಇದೆ ಅಥವಾ ಕೀರವಾಣಿ ಥರ ಇದೆ, ಒಂದೇನೋ ಒಂದು ಆ್ಯಂಕರ್ ಪಾಯಿಂಟ್ ಸಿಕ್ಕಿದ ಮೇಲೆ ಅದನ್ನು ನೊಟೇಷನ್ ಬರ್ಕೊಂಡು ಅದನ್ನು ಹಾಡ್ಬಿಟ್ಟು, ಅಫ್ಕೋರ್ಸ್ ನಮ್ಮ ಸ್ನೇಹಿತರೆಲ್ಲ ಕೆಲವು ಜನ ಇದು ವಿಡಿಯೋ ಹಾಕಬೇಕು ನೀನು, ಯು ಶುಡ್ ಪುಟ್ ಇಟ್ ಔಟ್ ಆನ್ ದ ಇಂಟರ್ನೆಟ್ ಬಿಕಾಸ್ ಇಟ್ಸ್ ವೆರಿ ಡಿಫ್ರೆಂಟ್, ಇದು ಬಹಳ ಒಂದು ಹೊಸದಾದ ಪ್ರಯೋಗ ಅಂತ. ಸೊ ಅದನ್ನು ಸುಮ್ಮನೆ ಒಂದು ಈ ಥರ ಏನೋ ಟ್ರೈ ಮಾಡಿದ್ದೀನಿ ಅಂತ ಒಂದೇನೋ ಅಪ್ಲೋಡ್ ಮಾಡ್ತಿದ್ದೆ, ಇನ್ನೊಂದೇನೋ. ಅದು ಇಟ್ ಟರ್ನ್ಡ್ ಔಟ್ ಟು ಬಿ ವೆರಿ ಮಚ್ ಲೈಕ್ಡ್. ಅದು ಬೇರೆ 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 ದೇಶಗಳಿಗೆಲ್ಲ ಹೋಗಿ ದೇ ಫೌಂಡ್ ಇಟ್ ವೆರಿ ಮೆನಿ ಸೀನಿಯರ್ ಮ್ಯೂಸಿಷಿಯನ್ಸ್, ಲೆಜೆಂಡರಿ ಮ್ಯೂಸಿಷಿಯನ್ಸ್ ಅದು ತುಂಬ ವಿಶೇಷವಾಗಿದೆ ಅಂತ ಅವ್ರಿಗನ್ಸಿ ಅದನ್ನು ಅವ್ರು ಶೇರ್ ಮಾಡಿ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ನನಗೆ ಇನ್ವಿಟೇಷನ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ದೇ ಫೌಂಡ್ ದಟ್ ಇದು ಇಂಡಿಯನ್ ಸಿಂಗಿಂಗ್ ಇದೆ, ಬಟ್ ಇದರಲ್ಲಿ ದೇರ್ ಈಸ್ ಆಲ್ಸೋ ಅ ಮ್ಯಾರೇಜ್ ಆಫ್ ಮೆನಿ ಅದರ್ ಸ್ಟೈಲ್ಸ್. ಅಪ್ರೋಚ್ ಇಂಡಿಯನ್ ಇದ್ರೂ ಸ್ಟೈಲು ವೆಸ್ಟರ್ನು. ಹೌದು. ಆಮೇಲೆ ಅಪ್ಲಿಕೇಶನ್ ಇಸ್ ವೆರಿ ಡಿಫ್ರೆಂಟ್ ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಯೂಜಿನ್ ಸ್ಕೀಫ್ ಅಂತ ಪ್ರವೀಣ್ ಸರ್ ಅವರ ವೆರಿ ಕ್ಲೋಸ್ ಫ್ರೆಂಡ್, ಮೊನ್ನೆನೂ ಲಂಡನಲ್ಲಿ ನನ್ನ ಕಾನ್ಸರ್ಟಿಗೆ ಬಂದಿದ್ದರು ಅವರು ನನಗೆ ಇನ್ನೂ ಒಂದು ಸ್ಟೆಪ್ ಅಹೆಡ್ ಜಾಝ್ ಮ್ಯೂಸಿಕ್ಗೆ ಪರಿಚಯ ಮಾಡಿಸಿದ್ರು. ಜಾನ್ ಕೋಲ್ಟ್ರೇನ್ ಕೇಳಿಸ್ಕೊ, ಮೈಲ್ಸ್ ಡೇವಿಸ್ ಕೇಳಿಸ್ಕೊ, ಜಯಂಟ್ ಸ್ಟೆಪ್ಸ್ ಅಂತ ಒಂದು ಕಬ್ಬಣದ ಕಡಲೆ ಕಾಂಪೋಸಿಷನ್ ಅದು, ಅದನ್ನು ನೀನು ಹಾಡ್ಬೋದು, ನೀನು ಸ್ಯಾಕ್ಸೋಫೋನ್ ಸೋಲೋ, ಐ ಥಿಂಕ್ ಯು ಶುಡ್ ಟ್ರೈ ಇಟ್ ಅಂತ. ಅದ್ರದ್ದೊಂದು ವಿಡಿಯೋ ಜಾನ್ ಕೋಲ್ಟ್ರೇನ್ ಸ್ಯಾಕ್ಸೋಫೋನಿಸ್ಟ್, ಸ್ಯಾಕ್ಸೋಫೋನ್ ಪ್ಲೇಯರ್. ಮೈಲ್ ಡೇವಿಸು ಬೇಸ್ ಗಿಟಾರ, ಇಲ್ಲ ಇದು ಟ್ರಂಪೆಟ್. ಸೊ ಇವರೆಲ್ಲ
ಒಂದು ರೀತಿ ಡಿಫೈನ್ ಮಾಡಿದವರು ಆ ಒಂದು ಮ್ಯೂಸಿಕ್ಕನ್ನು. ಆ ಮ್ಯೂಸಿಕನ್ನು ಕೇಳಿಸ್ಕೊಂಡು ನಾನು ಹಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು ಅದೆಲ್ಲ ತುಂಬ ದೇವರ್ ಮೈಲ್ ಸ್ಟೋನ್ ಮೊಮೆಂಟ್ಸ್ ಫಾರ್ ಮೀ ಟು. ಹಾಗಂದರೆ ಈ ಥರ ನಮ್ಮ ವಾಯ್ಸ್ನ ಈ ರೀತಿ ಮೂವ್ ಮಾಡ್ಬೋದು ಅಂತ ನನಗೆ ಹೇಳ್ಕೊಟ್ಟಿದ್ದು ಆ ಸಂಗೀತ, ಯೂಸಿಂಗ್ ಅವರ್ ಫಂಡಮೆಂಟಲ್ಸ್. ಸೊ ವಿಕ್ಟರ್ ವೂಟನ್ ಅವ್ರು ಇರ್ಬೋದು, ಬಾಬಿ ಮೆಕ್ಫೆರಿನ್ ಇರ್ಬೋದು, ಚಿಕ್ ಕೊರಿಯಾ, ಇವನ್ನೆಲ್ಲ ಭೇಟಿಯಾಗೋಕ್ಕೆ ಆಪರ್ಚುನಿಟಿ ಸಿಕ್ತು. ಜಾನ್ ಮೆಕ್ಲಾಫ್ಲಿನ್, ಕೆಲವು ಜನ ಜೊತೆ ಕೆಲಸ ಮಾಡೋ ಭಾಗ್ಯನೂ ಸಿಕ್ತು. ಆಮೇಲೆ ಅವರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಇವರೆಲ್ಲ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಬಗ್ಗೆ ತಿಳ್ಕೊಂಡವರು. ಅವರು ಬಹಳ ಇಷ್ಟಪಡೋರು, ತುಂಬ ಇಷ್ಟಪಟ್ಟು ತುಂಬ ಗೌರವ. ಜಾನ್ ಮೆಕ್ಲಾಫ್ಲಿನ್ ಇರ್ಬೋದು, ವಿಕ್ಟರ್ ವೂಟನ್ ಇರ್ಬೋದು, ಇವ್ರಿಗೆಲ್ಲ ನಮ್ಮ ಸಂಗೀತದ ಬಗ್ಗೆ ಇನ್ಫಾರ್ಮೇಷನ್ ಇತ್ತು, ಗೌರವನೂ ಇದೆ. ಸೊ ಅಲ್ಲಿಂದ ಇನ್ನೊಂದಷ್ಟು ಕೊಲಾಬರೇಷನ್ಸ್. ಇವಾಗ EYM ಟ್ರಿಯೋ ಜೊತೆ ಕೊಲಾಬರೇಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ಫ್ರೆಂಚ್ ಟ್ರಿಯೋ ಬೋಬೋ ಅಂತ ಒಂದು ಇಟಾಲಿಯನ್ ಇದು ಬ್ಯಾಂಡ್. ಆಮೇಲೆ ನನ್ನದೇ ಆದ ಒಂದು ತಂಡ, ನನ್ನ ಸಂಗೀತ ನುಡಿಸೋವಂತಹ, ಇವಾಗ ರೀಸೆಂಟ್ಲಿ ರಿಲೀಸ್ ಆಗಿದ್ದ ಆಲ್ಬಮ್ದು ಅದರ ಒಂದು ಲೈವ್ ಪ್ರೆಸೆಂಟೇಷನ್ದು ಒಂದು ತಂಡ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟು ತ್ರಯಂ ಅಂತ ಒಂದು ಪ್ರವೀಣ್ ಸರ್ ಮತ್ತು BC ಮಂಜುನಾಥ್ ಮತ್ತು ನಮ್ಮದೊಂದು ತಂಡ ಇದೆ. ನಾವು ಬೇರೆ ಬೇರೆ ಸಂಗೀತ ತಂಡಗಳ ಜೊತೆ ಕೊಲಾಬರೇಟ್ ಮಾಡ್ತೀವಿ. ಒಂದು ಕೊರಿಯನ್ ಗ್ರೂಪ್ ಜೊತೆ ಒಂದು ಕೊಲಾಬರೇಷನ್ ಆಗಿತ್ತು. ಆಮೇಲೆ ರೀಸೆಂಟ್ಲಿ ಇಂಟರ್ನ್ಯಾಷನಲ್ ಜಾಸ್ ಫೆಸ್ಟಿವಲ್ ಅಂತ ಒಂದು ಫೆಸ್ಟಿವಲ್ನಲ್ಲಿ ಭಾಗವಹಿಸಿ ಐ ವಾಸ್ ದ ಓನ್ಲಿ ಇಂಡಿಯನ್ ಟು ಬಿ ಫೀಚರ್ಡ್ ಹೋದ ವರ್ಷ. ಹರ್ಬಿ ಹ್ಯಾಂಕಾಕ್ ಹಿ ಇನ್ಸ್ಟಿಟ್ಯೂಟೆಡ್ ದಿಸ್. ಆಮೇಲೆ ಅವ್ರು ನಡೆಸ್ಕೊಡೋಂತಹ ಇದೊಂದು ಕಾರ್ಯಕ್ರಮ. ಸೊ ಈ ಥರ ಬಹಳಷ್ಟು ನಡೀತಾ ಇದೆ. ರಿಕಾರ್ಡೋ ನೋವಾ ಆಫ್ಕೋರ್ಸ್, ಅದು ಇನ್ನೊಂದು ಪ್ರಪಂಚ. ವಿಪರೀತ. ಹೌದು, ದಟ್ ಇಸ್ ಯುರೋಪಿಯನ್ ಕಾಂಟೆಂಪರರಿ ಕ್ಲಾಸಿಕಲ್. ಅದು ಬೇರೆನೇ ಒಂದು ಪ್ರಪಂಚ. ಚತುರ್ಶ ಅಲ್ಲದೆ ಅದರಲ್ಲಿ ಏನೇನೋ ಮಿಕ್ಸ್. ಹೌದು. ಸೊ 8/5 8/9 ಏನೇನೋ ಹಾಕಿರ್ತಾರೆ. ಸೊ ದಟ್ ಪ್ರಾಜೆಕ್ಟ್ ಇಸ್ ಒನ್ ಮೋರ್ ನನಗೆ ಏನಂತಾರೆ ಪೆನ್ಸಿಲ್ ಶಾರ್ಪ್ ಮಾಡ್ದಂಗೆ ನನಗೆ ಶಾರ್ಪನ್ ಮಾಡುವಂಥ ಪ್ರಾಜೆಕ್ಟು. ಸೊ ಒಂದು ಖುಷಿ ಏನಂದರೆ ಎಲ್ಲ ಕಡೆ ನಾನು ಸ್ವರಾನೇ ಹಾಡ್ತಿರೋದು, ಎಲ್ಲ ಕಡೆ ನಾನು ಸರಿಗಮಪದನಿನೇ ಯೂಸ್ ಮಾಡ್ತಿರೋದು, ಎಲ್ಲ ಕಡೆ ರಾಗದ ಒಂದು ಆ್ಯಂಕರ್ನ ಇಟ್ಕೊಂಡು ನಾನು ಅರ್ಥ ಮಾಡ್ಕೊಳ್ತಾ ಇರೋದು. ಆಮೇಲೆ ಹೋದ ಕಡೆ ಎಲ್ಲ ನಾನು ಅಟ್ಲೀಸ್ಟ್ ಸಿಕ್ಕಿದ ಚಾನ್ಸಲ್ಲಿ ಒಂದು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಯಾವುದೋ ಒಂದು ಕೃತಿ ಹೇಗಾದರೂ ಮಾಡಿ ನಾನಲ್ಲಿ ದೇವರನಾಮ ಯಾವುದೇ ಒಂದು ಅಥವಾ ಒಂದು ರಾಗದ ಆಲಾಪನೆ ಇರಬಹುದು, ಒಂದು ಅವಕಾಶ ಇರುತ್ತಲ್ಲ. ಹೌದು, ಒಂದು ಆ ತಂಡದ ಒಂದು ಕಾಂಪೋಸಿಷನ್ ಮಧ್ಯೆ ಒಂದು ವಾಚಸ್ಪತಿ ಹಾಡೋದಕ್ಕೆ ಆಪರ್ಚುನಿಟಿ ಸಿಕ್ಕಿದ್ರೆ ಅಲ್ಲಿ ಕಾರ್ಡ್ ಪ್ರೋಗ್ರೆಷನಲ್ಲಿ ಅದೊಂದು ತುಂಬ ಹೆಮ್ಮೆಯಿಂದ ಸಂದೀಪ್ ಚೌಟ ಅವ್ರ ಜೊತೆ ಬಹಳಷ್ಟು ರೆಕಾರ್ಡಿಂಗ್ಗಳು, ಈ ಥರ ಕೊಲಾಬರೇಟಿವ್ ವರ್ಕ್ ಬಹಳಷ್ಟು ಜನ ಕಲಾವಿದರ ಜೊತೆ. ರಿಕ್ಕಿ ಇಲ್ಲಿ ಅವ್ರ ಮ್ಯೂಸಿಷಿಯನ್ಸ್ ರಿಕ್ಕಿ ಕೇಜ್ ಅವರು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಆಮೇಲೆ ರೆಕಾರ್ಡಿಂಗ್ಗಳಲ್ಲಿ. ಒಂದು ಅವರ ತಂಡಗಳಲ್ಲಿ ಆ ಶಿಸ್ತು ನೋಡ್ಬೋದು. ರಿಹರ್ಸಲ್ಸ್ ಅಂದರೆ ಈ ಟೈಮ್ ಅಂದರೆ ನಿನ್ಗೆ ಗೊತ್ತಿರುತ್ತೆ. ಫಸ್ಟ್ ನೋಟ್ ಅಟ್ 9 ಅಂದರೆ 9ಗೆ ರೆಡಿ ಆಗಿಬಿಟ್ಟಿರ್ತಾರೆ. ನಮ್ಮಲ್ಲಿ ಸ್ವಲ್ಪ ನಾವು ಹಿಂದೆ ಮುಂದೆ ಮೇಲೆ ಕೆಳಗೆ ಬೇಗ ಹೋಗೋರು. ಅಂದರೆ ಅದೆಲ್ಲ ಈ ಐ ಥಿಂಕ್ ಲರ್ನಿಂಗ್ ಪ್ರೋಸೆಸ್ ನಮ್ಮ ಇದಕ್ಕೆ ಅಲ್ವಾ. ಎಷ್ಟೊಂದು ಕಲಿಯೋದು ಇದ್ದೇ ಇರುತ್ತೆ. ನಾವು ಶಾಸ್ತ್ರೀಯ ಅಂದರೆ ನಮ್ಮದೇ ಅಂದ್ಕೊಂಡಿರ್ತೀವಿ, ಆದರೆ ಎಷ್ಟೋ ಬೇರೆ ಬೇರೆ ರೀತಿಯ ಶಾಸ್ತ್ರೀಯ ಇಲ್ಲೂ ಇದೆ. ವೆಸ್ಟರ್ನ್ ಮ್ಯೂಸಿಕಲ್ಲಿದೆ, ಈಗ ಪರ್ಷಿಯನ್ ಮ್ಯೂಸಿಕ್ ಇದೆ, ಆಫ್ಘಾನ್. ಆ ಕಾಲದಲ್ಲಿ ಅಲ್ಲೂ ತುಂಬ ನಮ್ಮ ಕಲಾವಿದರು ಹೋಗಿ ಹಿಂದೂಸ್ತಾನಿ ಇದೆಲ್ಲ ಮಾಡಿದ್ದಾರೆ. ನಾದ ಒಂದೇ ಅಲ್ವಾ ಸರ್? ನಾದ ಒಂದೇನೆ, ಅದ್ರ ವಿನಿಯೋಗ ಬೇರೆ ಬೇರೆ. ನಾನು ಯಾವಾಗ ಹೇಳ್ತೀನಿ, ಅಕ್ಕಿನಲ್ಲಿ ಮೊದಲು ದೋಸೆ ಮಾಡಿದ್ರ, ರೊಟ್ಟಿ ಮಾಡಿದ್ರ, ಇಡ್ಲಿ ಮಾಡಿದ್ರ ಅಂತ ಹೇಳೋಕ್ಕಾಗಲ್ಲ. ಒಂದು ಅಕ್ಕಿ ಒಳಗೆ ಅನ್ನವನ್ನು ಕಂಡವನು ಯಾರು ಮೊದಲಿಗೆ DVG ಹೇಳ್ದಂಗೆ ವಿನಿಯೋಗ ಆಗುತ್ತೆ ಅಂತ ಗೊತ್ತಾಗ. ಅದರಲ್ಲೂ ನಮ್ಮ ಏಷ್ಯಾ
ಕಾಂಟಿನೆಂಟಲ್ಲಿ ಈಚ್ ಕಂಟ್ರಿ ಐ ಥಿಂಕ್ ಹ್ಯಾಸ್ ಎ ಡಿಫ್ರೆಂಟ್ ಮ್ಯೂಸಿಕ್, ಒಂದು ಫ್ಲೇರ್ ಅಲ್ವಾ. ಚೈನೀಸ್ ಇರ್ಬೋದು, ಜಾಪನೀಸ್ ಇರ್ಬೋದು, ತುಂಬ ಡೈವರ್ಸ್, ಕೊರಿಯನ್, ಅಫ್ಕೋರ್ಸ್ ಅದು ಹತ್ರ ಇದ್ರೂ ಅಪ್ರೋಚಸ್ ತುಂಬ ಬೇರೆ. ಚೈನಾ ಜಪಾನ್ದಲ್ಲ ಮೋಹನದ ಪ್ರಯೋಗ ಎಷ್ಟೆಷ್ಟಾಗೋಗಿರುತ್ತೆ ನೋಡ್ತಿದ್ರೆ. ಇಲ್ಲೂ ಈ ಕಡೆ ಸ್ಕೇಲಲ್ಲಿ ಈ ಬಂದರೆ ಇಂಡೋನೇಷ್ಯಾ ಇರ್ಬೋದು, ವಿಯೆಟ್ನಾಂ, ಅವರು ನುಡಿಸೋ ರೀತಿ ಎಲ್ಲ ಸ್ವಲ್ಪ ನಮ್ಮದೇ ಥರ ಇದ್ದರು, ತಬಲಾ ಗಿಬ್ಲಾ ಥರನೇ ಕಾಣಿದ್ರು. ಏನೋ ಒಂದು ವ್ಯತ್ಯಾಸ ಇದೆ. ಸಂಗೀತ ಅನ್ನೋದು ಹೌದು ಈ 7 ಸ್ವರಗಳಲ್ಲಿ ಎಲ್ಲ ಕಡೆನೂ ಇದೆ. ಅಂದರೆ ಒಂದು ನಾವು ಇವಾಗ ವಾರಿಜಾನೇ ಎಕ್ಸಾಂಪಲ್ ತೊಗೊಂಡ್ರೆ ಗಟ್ಟಿಯಾಗಿ ಕಲ್ತಿದ್ರೆ ನಮ್ಮ ಮಿಕ್ಕಿದ್ದು ನಾವು ಅಡ್ಯಾಪ್ಟ್ ಮಾಡ್ಕೊಳಕ್ಕೆ ಈಸಿ ಅಂತ ನೀವೇನು ಹೇಳ್ತೀರಾ? ಖಂಡಿತ ಒಂದು ಮಾತು. ಮೊನ್ನೆ ನಮ್ಮ ಆಲ್ಬಮ್ ರೆಕಾರ್ಡಿಂಗ್ ವಿಷಯ ಹೇಳೋದಲ್ಲ, ವಾರಿ ಆಲ್ಬಮ್ದು, ಅದರಲ್ಲಿ ಪ್ರೊಡ್ಯೂಸರ್ ಆಗಿ, ಹಾಗಂದರೆ ಮ್ಯೂಸಿಕ್ ಪ್ರೊಡ್ಯೂಸರ್, ಅರೇಂಜರ್ ಆಗಿ ಬಂದವರು ಮೈಕಲ್ ಲೀಗ್ ಅಂತ. ಅವರು ದೊಡ್ಡ ತಂಡ ಇದೆ, ಸ್ನಾರ್ಕಿ ಪಪ್ಪಿ ಅಂತ. ಈಸ್ ಅ ಬ್ರಿಲಿಯಂಟ್ ಮ್ಯೂಸಿಷಿಯನ್. ಹೀ ವಾಸ್ ಸೋ ಮಚ್ ಇನ್ ಆ. ಹಾಗಂದರೆ ನಮ್ಮ ಬ್ಯಾಂಗ್ಳೂರ್ ರೆಕಾರ್ಡಿಂಗ್ ಸೆಷನ್ ಪ್ರಮತ್ ಅವ್ರ ಸ್ಟುಡಿಯೋದಲ್ಲಿ ಆದಾಗ ಎಲ್ಲರೂ ಕ್ಲಾಸಿಕಲ್ ಮ್ಯೂಸಿಕ್ ನೋಡಿಸೋ ಮ್ಯೂಸಿಷಿಯನ್ಸ್ ಬಂದಿದ್ದು, ಪ್ಲಸ್ ಫೋಕ್ ರಿದಮ್ಸ್ ಒಂದಷ್ಟಿತ್ತು. ನಾದಸ್ವರ ರೆಕಾರ್ಡ್ ಮಾಡಿದ್ವಿ, ತವಿಲ್ ರೆಕಾರ್ಡ್ ಮಾಡಿದ್ವಿ, ಮೃದಂಗಮ್ ಆಫ್ಕೋರ್ಸು, ತಬ್ಲಾ, ವೀಣೆ, ಸಾರಂಗಿ ಎಲ್ಲನೂ. ಅವರಿಗೆ ಅಸ್ಟಾನಿಷ್ಮೆಂಟ್ ಹೇಗಂದರೆ ನಾವು ಹೇಗೆ ಕಮ್ಯುನಿಕೇಟ್ ಮಾಡ್ತಿದ್ದೀವಿ ಅಂತ, ಅದು ಹೇಗೆ ಆ ಥಾಟ್ನ ಅಲ್ಲಿ ಈ ರೂಮಿಂದ ಆ ರೂಮಿಗೆ ನಾವು ಕಮ್ಯುನಿಕೇಟ್ ಮಾಡೋಕ್ಕಾಗ್ತಿದೆ ಅಂತ. ಆ ನೋಟೇಷನ್ ಸಿಸ್ಟಮ್ ಇರ್ಬೋದು, ಅಥವಾ ಅವರು ಆ ಆರ್ಟಿಸ್ಟ್ ಅರ್ಥ ಮಾಡ್ಕೊಳ್ಳೋ ರೀತಿ ಹೇಗಿದೆ ಅಂತ. ಬಿಕಾಸ್ ಆ ಕಾಂಟೆಕ್ಸ್ಟ್ ಆಫ್ ದ ಮ್ಯೂಸಿಕ್ ತುಂಬ ಬೇರೆ ಥರ ಇತ್ತು. ಒಂದು ಹಾಡಲ್ಲಿ ಕಾಂಬೋದಿ ಆಧಾರಿತವಾಗಿದೆ ಆ್ಯಕ್ಚುಲಿ ಹಾಡು, ಬಟ್ ಅದು ಅರ್ಧ ಮನೆ ಒಂದು ಸತಿ ಒಂದು ಲೈನ್ ಎಫ್ ಶಾರ್ಪಲ್ಲಿ ಬರುತ್ತೆ, ಒಂದು ಲೈನ್ ಜಿ ಅಲ್ಲಿರುತ್ತೆ. ಈ ಥರ ನಾವು ಯೂಶಲಿ ಕಚೇರಿಯಲ್ಲಿ ಹಾಡೋಕ್ಕೆ ಆಗೋದಿಲ್ಲ, ಆ ಕಾನ್ಸೆಪ್ಟೇ ಇಲ್ಲ. ಬಟ್ ಅದನ್ನ ನಾವು ಅಪ್ಲೈ ಮಾಡೋವಾಗ ನಾದಸ್ವರ ನುಡಿಸ್ತಿದ್ರು ದಕ್ಷಿಣಾಮೂರ್ತಿ ಅವ್ರಿಗೆ ನಾನು ಕಮ್ಯುನಿಕೇಟ್ ಮಾಡಬೇಕಿತ್ತು. ಹೇಗೆ ಒಂದು ಎಫ್ ಶಾರ್ಪಲ್ಲಿ ಒಂದು ಜಿಯಲ್ಲಿ ಹೇಗೆ ಮಾಡೋದು, ಇದೊಂದು ಸ್ವಲ್ಪ ಚಾಲೆಂಜಿಂಗ್ ಅಂತ. ಬಟ್ ಆಯಿತು, ಮಾಡಿದ್ವಿ. ಅದನ್ನೇನೋ ಟ್ರಾನ್ಸ್ಪೋಸ್ ಮಾಡಿಕೊಂಡು ಅದು ಹೆಂಗೋ ಹೇಳಿ, ಬಟ್ ಅದು ಕಾಂಬೋದಿ ಥರ ಅವ್ರಿಗೆ ಫೀಲ್ ಆಗಬೇಕು. ಅದು ಮುಖ್ಯ. ಗ್ರಹ ಭೇದ ಆಗ್ಬಿಟ್ರೆ ಕಷ್ಟ. ಹೌದು, ಅದು ಬೇರೆ ಯಾವುದೋ ಸುಮ್ಮನೆ ಒಂದು ಸೆಟ್ ಆಫ್ ನೋಟ್ಸ್ ನುಡಿಸೋ ಥರ ಇರ್ಬೋದು. ಸೊ ಆ ಕಾನ್ಸೆಪ್ಟ್ ಆಫ್ ಆ ರಾಗದ ಐಡೆಂಟಿಟಿ ಅನ್ನೋದು ಇನ್ನೊಂದು ಬೇರೆ ಶೈಲಿಯ ಸಂಗೀತ ಪ್ರಾಕ್ಟೀಸ್ ಮಾಡ್ತಿರೋರಿಗೆ ಹೇಗೆ ಎಕ್ಸ್ಪ್ಲೇನ್ ಮಾಡೋದು, ಹೌ ಟು ಡಿಸ್ಕ್ರೈಬ್ ಅ ಕಾಂಬೋದಿ ಟು ಇದು. ಸೊ ಅದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಇಟ್ ಇಸ್ ಅ ವೆರಿ ಸ್ಪೆಸಿಫಿಕ್ ಥಿಂಗ್, ವೆರಿ ಸ್ಪೆಸಿಫಿಕ್ ಸೌಂಡಿಂಗ್, ಬಟ್ ಅಗೇನ್ ವೆರಿ ಯೂನಿವರ್ಸಲ್. ಕಾಂಬಿನೇಷನ್ ಆಫ್ ಬೋತ್ ಅಂತ ಅನ್ಸುತ್ತೆ ನನಗೆ. ಸರ್, ನಿಮಗೆ ತುಂಬ ಇನ್ಸ್ಪೈರ್ ಮಾಡಿದ ಫ್ಲೂಟಿಸ್ಟ್ಗಳು ಸರ್, ಸಂಗೀತಗಾರರು ಎಲ್ಲರೂ ಇದ್ದಾರೆ. ಆದರೆ ವಾದ್ಯ ತೊಗೊಂಡ್ಬಿಡೋಣ. ಬಂದಂಥ ಪರಂಪರೆಗೆ ಹೇಳ್ದಲ್ಲ, ಫಸ್ಟ್ ಪರಂಪರೆಗೆ ನಮಸ್ಕಾರ ಮಾಡಲೇಬೇಕು. ನಮ್ಮದು ಅಂತ ನಮಗೆ ಇವ್ರು ಸ್ವಲ್ಪ ಇಷ್ಟ ಅನ್ನೋದೊಂದು ಇದ್ದೇ ಇರುತ್ತೆ. ನಮ್ಮ ಗುರುಗಳು ಎ ವಿ ಪ್ರಕಾಶ್ರವರು ಶ್ರುತಿ ಶುದ್ಧ ಅಂದರೆ ಅಷ್ಟು ಶ್ರುತಿ ಶುದ್ಧ. ಪ್ರಕಾಶ್ರವರು, ಶ್ರೀನಿವಾಸ ಮೂರ್ತಿಗಳು, ಆಮೇಲೆ ಶ್ರೀನಿವಾಸ ಮೂರ್ತಿಗಳ ಸಂಗೀತದಲ್ಲಿ ಹೊರಟುಗಳು ಜಾಸ್ತಿ ಇರೋದು. ಆ ಹೊರಟುಗಳು ನೋಡಿಸೋದು ತಾವು ಕೇಳಿರ್ತಿರಲ್ಲ, ಅದು ಕಂಡಾಗ ಫ್ಯಾಸಿನೇಷನ್ ಆಗಿದೆ ಒಬ್ಬೊಬ್ಬರಿಂದ. ಮುಂಚೆ ಎಲ್ಲ 5-5.5 ಶ್ರುತಿನಲ್ಲಿ ಮಾಲಿಂಗಮ್ಮ ಅವ್ರ ಪರಂಪರೆಗೆ ಸೇರಿದ್ರು. 2.5 ಶ್ರುತಿಗೆ ರಮಣಿಯವರು ಬಂದಿದ್ದು. ರಮಣಿಯವರು 2.5 ನುಡ್ಸೋಕ್ಕೆ ಅಂತ ಎಲ್ಲ ಅದು ಕೇಳಿದಾಗ ಇದು ಇನ್ನೊಂದಿಷ್ಟೆಲ್ಲೋ ಕಿವಿಗೆ ಇನ್ನೂ ಸ್ವಲ್ಪ ಸೂದಿಂಗ್ ಆಗಿದೆ ನಮಗೆ ಅನಿಸಿದ್ದು. ನಾವು ಡ್ಯಾನ್ಸ್ ನುಡಿಸುವಾಗ ನಾವು ಅಕಂಪನಿ ಮಾಡುವಾಗ ಬೇರೆ ಬೇರೆ ಶ್ರುತಿ ಎಲ್ಲ ನುಡಿಸ್ತೀವಿ. ಕಚೇರಿಯಲ್ಲಿ ಕೇಳಿದಾಗ ಈ 2.5 ಶ್ರುತಿನಲ್ಲಿ ನುಡಿಸಿದಾಗ 2.5-3 ಅದೆಲ್ಲ ನೋಡಿದಾಗ ರಮಣಿಯವ್ರದ್ದು. ಒಂದು ಸ್ಪೀಡ್ಗೂ ಅಷ್ಟೇ ರಮಣಿಯವ್ರದ್ದು ಅಂತ. ಆಮೇಲೆ ಸ್ಪೀಡ್ ಒಂದೇ ಮುಖ್ಯ ಅಲ್ಲ, ಸ್ಪೀಡ್ಗಿಂತ ಮುಖ್ಯವಾದ ನೆಮ್ಮದಿ ಅನ್ನೋದು ನನಗೆ ಕೆ ಎಸ್ ಗೋಪಾಲಕೃಷ್ಣನ್ ಅವ್ರ ಸಂಗೀತ ಕೇಳೋಕ್ಕೆ ಅವ್ರ ಪರಿಚಯ ಆದಮೇಲೆ ಆ ನೆಮ್ಮದಿ ಒಂದು ಪಾಸ್ ಕೊಡೋರು. ಒಂದು ಸಂಗತಿ ನುಡಿಸಿ ಅದು ಬಡಿಸ್ಬಿಟ್ಟು ಊಟ ಮಾಡೋಕ್ಕೆ ಟೈಮ್ ಕೊಟ್ಟಂಗೆ, ಬಡಿಸಿದ್ಮೇಲೆ ಅವ್ರು ಊಟ ಮಾಡೋಕ್ಕೆ ಟೈಮ್ ಕೊಡ್ಬೇಕು. ಹಾಗೆ ಕೆ ಎಸ್ ಜಿ ಅವ್ರದ್ದು ಒಂದು ಸಂಗತಿ ಕೊಟ್ಟು ಒಂದು ವಿಡಿಯೋ ನೋಡ್ತಾನೆ ಇರ್ತೀನಿ. ಅವ್ರಿಗೆ ತಾವು ನುಡಿಸಿದ್ದು ನಮ್ಮ ಶಂಕರಾನ ಉಪಾಧ್ಯಾಯ ಮೇಲೆ ನುಡಿಸಿದಾಗ ಆ ಕಾನಡ ಒಂದು ಸಂಗತಿ ನುಡಿಸ್ತಾರೆ, ನಿಮ್ಮನ್ನು ನೋಡ್ತಾರೆ ಹಿಂಗೆ ಅವರು. ಅದು ಅನ್ನಿಸ್ತು ನನಗೆ. ಅವರು ಅದನ್ನು ಎಂಜಾಯ್ ಮಾಡೋದಲ್ಲದೆ ಸಭಿಕರು, ಕೇಳೋರು, ಶ್ರೋತೃಗಳು ಅದನ್ನು ಆ ಒಂದು ನೆಮ್ಮದಿ ಇದೆಲ್ಲ ಕಂಡಾಗ ಒಬ್ಬೊಬ್ಬರಿಂದ ಒಂದೊಂದು ಕಲ್ತದ್ದು. ಇನ್ನು ಸಿನಿಮಾ ಸಂಗೀತದಲ್ಲಿ ಕೊಳ್ಳ ನುಡಿಸೋಕ್ಕೆ ನಮಗೆ ಗುಣಸಿಂಗರ ಪ್ಲೇಯಿಂಗ್ ಆ ಕಾಲದಿಂದಲೂ ನನಗೆ ಒಂದು ಇಷ್ಟ. ಅವರು ಮೈಸೂರಿನವರೇ. ಅವ್ರ ಸಂಗೀತ ಇದೆಲ್ಲ ಒಬ್ಬೊಬ್ಬರಿಂದ ಕೆಲವೊಬ್ಬಲ್ಲವರಿಂದ ಕಲಿತು ಅನ್ನೋ ಥರ. ಆಮೇಲೆ ಇಲ್ಲಿ ಇಷ್ಟ ಆದಮೇಲೆ ನಂದು ಒಂದು ಸ್ಟೈಲ್ ಮಾಡ್ಕೋಬೇಕು ಅಂತ ಪ್ರಯತ್ನಪಟ್ಟು ಒಂದೇನೋ ನಂದೊಂದು ಸ್ಟೈಲ್ ಅಂತ ಮಾಡ್ಕೊಂಡಿದ್ದೀನಿ. ಆದರೆ ಅದರಿಂದ ಇರೋ ಸ್ಟ್ರೆಂತೆಲ್ಲ ಕೇಳಿದ್ದು ಗುರುಗಳು ಹೇಳ್ಕೊಟ್ಟಿದ್ದು.
ಪ್ರತಿಯೊಬ್ಬರದು ಒಂದು ಯುನೀಕ್ ಸ್ಟೈಲ್ ಸರ್. ಇಲ್ಲೇ ನೋಡಿದ್ರೆ ಈಗ ಮಧುರಾನಾಥ್ ಅವರಿದ್ದರು, ಅದೊಂದು ಫ್ಲೋ. ಸುರೇಶ್ ಅವರು ಭಾಳ ಕ್ಲಾರಿಟಿ. ಸುರೇಶ್ ಅವರು ಇನ್ಫ್ಯಾಕ್ಟ್ ಬೇರೆ ರೆವಲ್ಯೂಷನ್ ನನ್ನ ಪ್ರಕಾರ. ಯಾಕೆಂದರೆ ಆಗಿನ ಕಾಲಕ್ಕೆ ರಮಣಿಗೊಬ್ಬರು ಸಬ್ಸ್ಟ್ಯೂಟ್ ಅನ್ನೋ ಮಟ್ಟಕ್ಕೆ ಜನ ಅವ್ರ ಬಗ್ಗೆ ಮಾತಾಡೋರು. ಆ ಮಟ್ಟಕ್ಕೆ. ಆಮೇಲೆ ಅವರು 5ನೇ ಮನೇಲೇ ನುಡ್ಸೋ. ಹೌದು 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 ದಪ್ಪ ಫ್ಲೂಟ್. ಹೌದು 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 ಹೌದು. ಎಸ್ ಪಿ ನಟರಾಜನ್ ದಿಂಡಗಲ್ ನಟರಾಜನ್ ಅವರು ಅವ್ರದ್ದಾಗ್ಬೋದು. ವಿಶ್ವನಾಥನ್ ಅವರು ಡ್ಯಾನ್ಸಿಗೆ ನುಡ್ಸೋಕ್ಕೆ ವಿಶ್ವನಾಥನ್ ಅವ್ರು ನಮ್ಮ ಗುರುಗಳು ಭಾಳ ಬೇಕಾದವರು. ನಮ್ಮ ಸುಂದರೇಶನ್ ಸಾರ್ಗೆ ಅವ್ರು ಭಾಳ ಪರಿಚಯ ಇದ್ದರು. ಬಾಲ ಸರಸ್ವತಿಯವರ ಹೌದು ಹೌದು. ಲಕ್ಷ್ಮೀ ವಿಶ್ವನಾಥನ್ ಡ್ಯಾನ್ಸ್ಗೆ ನುಡಿಸ್ತಾ ಇದ್ದಾರೆ ಅವರು. ಅದೆಲ್ಲ ಕಂಡಾಗ ಒಬ್ಬೊಬ್ಬರೂ ನಮಗೆಲ್ಲ ಪೂರ್ವಾಚಾರ್ಯರುಗಳು ಎಲ್ಲರಿಂದ ಕಲ್ತದ್ದೇನೆ. ಇವತ್ತು ಒಳ್ಳೇದು ಎಲ್ಲಿ ಕಂಡ್ರು ಕೂಡ ತಗೋಬೇಕು ಅನಿಸುತ್ತೆ. ಕೈಗೆ ಎಷ್ಟು ಸಿಗುತ್ತೋ ಭಗವಂತನ. ಹೌದು, ನಮಗೆ ನಮ್ಮ ಸ್ಟೈಲಿಗೆ ಹೊಂದೋಂಥದ್ದು ಏನು ಆಗುತ್ತೆ. ಹೌದು, ನಾವು ಇನ್ಸ್ಪೈರ್ ಆಗಬೇಕು ವಿನ ಇಮಿಟೇಟ್ ಮಾಡೋಕ್ಕಾಗಲ್ಲ. ಅದು ಸ್ವಲ್ಪ ಕಷ್ಟ. ನಾನು ಹೇಳ್ತೀನಿ ನಮ್ಮ ಹುಡುಗರಿಗೂ ಅದನ್ನೇ ಹೇಳ್ತಾ ಇರ್ತೀನಿ, ಇಮಿಟೇಟ್ ಮಾಡೋಕ್ಕೆ ಹೋಗಬೇಡಿ, ಇಂಪ್ರೂವೈಸ್ ಮಾಡ್ಕೊಳ್ಳಿ, ಅದು ನಿಮ್ಮದಾಗಿಸ್ಕೊಳ್ಳಿ. ನಿಮ್ಮದಾದ್ಮೇಲೆ ನಿಮ್ಮದಾಗುತ್ತದು. ಆ್ಯಸ್ ಎ ಸಿಂಗರ್ ಇವಾಗ ಈಗ ಯಾರ್ಯಾರು ನಿನಗೆ ಇನ್ಸ್ಪೈರ್ ಮಾಡಿದ್ರು ಅಂತ ಅಫ್ಕೋರ್ಸ್ ಎಷ್ಟೋ ಜನ ಇರ್ತಾರೆ. ಒಂದು ನಾನು ಹಾಡಿದ್ರೆ ಶಾಸ್ತ್ರೀಯದಲ್ಲಿ ಇದು, ಭಾವಗೀತೆಯಲ್ಲಿ ಹೀಗೆ, ಸಿನಿಮಾದಲ್ಲಿ ಹೀಗೆ ಅಂತ ಅನಿಸ್ದವರು. ಯಾಕೆಂದರೆ ಎಲ್ಲ ಜಾನರು ನೀನು ಹಾಡಿದ್ಯಾ. ಶಾಸ್ತ್ರೀಯ ಸಂಗೀತದಲ್ಲಿ ಅಫ್ಕೋರ್ಸ್ ಸುಂದರೇಶನ್ ಸರ್ ಬಗ್ಗೆ ಮತ್ತೆ ಹೇಳಬೇಕು. ಅವ್ರ ಹತ್ರ ಕಲಿತಿರೋವಾಗ ಮತ್ತು ಅವರು ಕೇಳಿಸ್ತಿದ್ದ ಸಂಗೀತದಿಂದ ನನಗೆ ಬಹಳ ಇನ್ಸ್ಪಿರೇಷನ್ಗಳಾಗಿದೆ. ಆಲತ್ತೂರು ಬ್ರದರ್ ಸಂಗೀತ ತುಂಬ ಇಷ್ಟ ಆಗ್ತಿತ್ತು ನನಗೆ. ಇವತ್ತು ಕೂಡ ಕೆಲವು ಅದು ಕ್ಯಾಸೆಟ್ಸ್ ಅವ್ರದ್ದು ಕೇಳ್ತಾನೆ ಇರ್ತೀನಿ. ತೂಕ ಬಿಟ್ಟೆ ಹೋಗಲ್ಲ. ಅದು ಏನೋ ಒಂದು ಅದರಲ್ಲಿ ವೆಯ್ಟ್ ಅಲ್ಲ. ಶಾಬಾಸ್ ಅಂದರು. ಹೌದು ಹೌದು. ನಮ್ಮ ಮೇಷ್ಟ್ರು ಹೇಳೋರು, ಶಾಬಾಸ್ ಅಂದ್ರೇ ಎದ್ರಕೊಂಡು ಕೂತ್ಕೊಂಡ್ಬಿಡ್ಬೇಕಣ್ಣ ಹಂಗೆ ಅಂದರೆ ಅದೇ ಗತ್ತಲ್ಲಿ ಹೇಳ್ತಾರಂತೆ ಅಲ್ವಾ. ಹೌದು, ಅದ್ರ ಅವರು ಕೇಳಿದ ಕಚೇರಿಗಳ ಕಥೆಗಳು ಹೇಳ್ತಿದ್ರು ಕೆಲವು ಸುಂದರೇಶನ್ ಸರ್. ಅದಕ್ಕೆ ಸ್ಪೆಷಲಿ ಕಾಂಬೋದಿ ವರ್ಣ. ಹೌದು. ಆಮೇಲೆ ಅವ್ರದ್ದು ಚಕ್ಕನಿ ರಾಜ ನಂಗೆ ತುಂಬ ಇಷ್ಟ. ಅದೊಂದು ರೆಕಾರ್ಡಿಂಗು ಸುಮಾರು ಸಾವಿರ ಸತಿ ಕೇಳ್ಬಿಟ್ಟಿದ್ದೀನಿ. ಅದರಲ್ಲಿ ಒಂದು ಸಂಗತಿ ನನ್ನ ಕೈಯಲ್ಲಿ ಹಾಡಿಸೋರು ಸುಂದರೇಶನ್ ಸರ್. ಲಾಸ್ಟಲ್ಲಿ ಅವ್ರದ್ದು ಮತ್ತು ಸೆಮ್ಮಂಗುಡಿ ಅವ್ರದ್ದು ಅದೊಂದು ಸಂಗತಿ ಎಸ್ಪೆಷಲಿ ಸೆಮ್ಮಂಗುಡಿ ಅವ್ರದ್ದು ಒಂದು ಸಂಗತಿ ಇರೋದು ಲಾಸ್ಟಲ್ಲಿ, ಚಕ್ಕನಿ ರಾಜ ಅಂದ್ಬಿಟ್ಟು ಒಂದು ಸ್ವಲ್ಪ ಪಾಸ್ ಕೊಟ್ಬಿಟ್ಟು ಆ ಪಲ್ಲವಿ ಎಂಡ್ ಮಾಡೋದು. ಸೊ ಅಂಥ ಕೆಲವು ಸ್ಪೆಸಿಫಿಕ್ ಬ್ಯೂಟಿಫುಲ್ ಏನಂತಾರೆ ಜುವೆಲ್ ಥರ ಸಂಗತಿಗಳು. TRS ಅವ್ರ ಸಂಗೀತ ಬಹಳ ಇಷ್ಟ ಆಗ್ತಿತ್ತು. ಅವರೊಂಥರ ರೆವಲ್ಯೂಷನರಿ. ಹೌದು, ಆ ಕಾಲಕ್ಕೆ ಏನು ಅಪರುತ್ತಮ್ ಅಂತ ಏನಂತೀವಿ ಅದು ಬ್ಯೂಟಿಫುಲ್ ಆಗಿರೋದು. ಅವ್ರ ಪಲ್ವಿಗಳು, ಸ್ವರ, ವರ್ಣಗಳು ಅವರೇ ಮಾಡಿರೋ ಬೇಗ ವರ್ಣ ಅಂತ ತುಂಬ ಚೆನ್ನಾಗಿ. ಸುಲಭ ಅನ್ಸಿದ್ರು ಸ್ವಲ್ಪ ಕೊಡುತ್ತದು. ಬಟ್ ಒಂಥರ ಕೇಕ್ ತರ ಕೂತ್ಕೊಳ್ಳುತ್ತೆ. ಬಟ್ ಅದನ್ನ ಡಿಕೋಡ್ ಮಾಡಿದ್ರೆ ಇಷ್ಟೊಂದು ಇದೆಯಲ್ಲ ಇದರೊಳಗಡೆ ಅಂತ. MS ಸುಬ್ಬಲಕ್ಷ್ಮಿ ಅವ್ರದ್ದು ಸಂಗೀತ, ಅವ್ರು ಹಾಡ್ತಿದ್ದ ಶೈಲಿ, ಅದ್ರಲ್ಲಿ ಏನೋ ಒಂದು ಭಾವನೆ, ಡಿವಿನಿಟಿ ಅಂಡ್ ಒಂದು ಏನೋ ಪರ್ಫೆಕ್ಷನ್ ಫೀಲ್. ಅದು ತುಂಬ ಇನ್ಸ್ಪೈರ್ ಆಗುತ್ತೆ ಇವತ್ತು. ಆಮೇಲೆ ಬಾಲಮುರಳಿ ಕೃಷ್ಣ ಅವರ ಸಂಗೀತ, ಫಾರ್ ಹಿಸ್ ಅಪ್ರೋಚ್, ಹೇಗೆ ಹಿ ವಾಸ್ ಒನ್ ಆ್ಯಂಡ್ ಓನ್ಲಿ, ಅವ್ರದ್ದೇ ಶೈಲಿ ಅವ್ರು ಮಾಡಿಕೊಂಡು ಅದನ್ನು ಎಷ್ಟು ಹೆಮ್ಮೆಯಿಂದ ಅದನ್ನ ಪ್ರೆಸೆಂಟ್ ಮಾಡೋರು ವಿತ್ ಆಲ್ ಒರಿಜಿನಾಲಿಟಿ. ಹೇಳ್ತಾ ಹೋದರೆ ತುಂಬ ಜನ ಕಲಾವಿದರು ಸುಮ್ಮನೆ ಕೇಳಿದೆ ಅದು. ಏಕೆಂದರೆ ನಮಗೆ ಎಷ್ಟೋ ಜನ ಕೇಳಿರ್ತೀವಿ, ನಮಗೆ ಅನಿಸಿರುತ್ತೆ ಅಪ್ಪ ನಾವು ಈ ಸ್ಟೇಜ್ ಮುಟ್ಬೋದಾ, ನಮಗೆ ಆಸೆ ಮುರಿದಂಗೆ ನಮ್ಮ ತಂದೆ ಇರುತ್ತೆ. ಎಷ್ಟೋ ಜನ ಹೋಗಿ ನಾವೆಲ್ಲ ಇವ್ರಿಗೆ ನುಡ್ಸೋಕ್ಕಾಗುತ್ತೋ ಇಲ್ಲವೋ ಅಂತಲೇ ಇರುತ್ತೆ. ಅದರಲ್ಲಿ ಕೆಲವರಿಗೆ ನಾವು ನುಡ್ಸೋದು ಅಂದರೆ ಅವರು ಕೆಲವರು ಕಲಾವಿದರಿಗೂ
ಗಾಯನ ಸಮಾಜ ಒಳಗಡೆ ಹೋಗೋಕ್ಕೆ ಹೌದೌದು. ನಮ್ಮ ತಂದೆಯವರು ಪೇಪರ್ ವ್ಯಾಲ್ಯೂಯೇಷನ್ಗೆ ಬಂದಾಗ ಚಾಮರಾಜಪೇಟೆಯಲ್ಲಿ ಡಾಕ್ಟರ್ ವೆಂಕಟೇಶಯ್ಯ ಅನ್ನೋರು ಮನೆಗಿರೋರು. ಆಗಲೇ ನಾನೊಂದು 7-8ನೇ ಕ್ಲಾಸಲ್ಲಿದ್ದೆ. ಕರ್ಕೊಂಬರು ಬರೀ ಪ್ರತಿ ಸಮ್ಮರು ಇಲ್ಲ ಮೈಸೂರು ಇಲ್ಲ ಬೆಂಗಳೂರೇ ನಮ್ಮದು. ಬೆಂಗಳೂರಿಗೆ ಬಂದಾಗ ಈ ಸಲ ಸಮ್ಮರ್ ವ್ಯಾಲ್ಯೂಯೇಷನ್ ಕರ್ಕೊಂಬಂದರೆ ಇಲ್ಲ ನಮಗೆ ಗಾಯನ ಸಮಾಜದ ಯಾವ್ದಾರ ಕಚೇರಿ ಫೋಟೋ ಸ್ಕೂಲು ಸಣ್ಣವನಿದ್ದಾಗಲೇ ಹತ್ತಿರದಿಂದ ನೋಡಬೇಕು. ಒಳಗಡೆ ಹೋಗಿ ಪಾಸೋ ಪರ್ಮಿಷನ್ನು ಇರ್ತಿರಲಿಲ್ಲ. ಇವತ್ತು ಗಾಯನ ಸಮಾಜದಲ್ಲಿ ಅವಾಗ ಇನ್ನೂ ಇವತ್ತಿನ ಚೇರು ಇವೆಲ್ಲ ಇದ್ದಿದ್ದ ಕಾಲ. ಆವಾಗ ಶ್ರೀಕಂಠಯ್ಯ ಅವರು ನಮ್ಮ ತಂದೆಯವ್ರಿಗೆ ಪರಿಚಯದವರು, ನಮ್ಮ ರಾಘವಾಚಾರ್ಯ ಅವ್ರಿಗೆ ಜೊತೆದು DR ಶ್ರೀಕಂಠಯ್ಯ. ಈ ಹುಡುಗನಿಗೆ ಸಂಗೀತದಲ್ಲಿ ಇಷ್ಟ ಇದೆ, ಒಳಗಡೆ ಇರೋದು ಅಂತ ಒಂದು ಚೀಟಿ ಕೊಡೋರು, ಒಳಗಡೆ ಹೋಗೋದು. ಕಮಲಾನಾಥ್ಗೂ ಮುಂಚೆ ಇದ್ದರು ಶ್ರೀನಿವಾಸನ್ ಅಂತಲೂ ಅವರು ಪ್ರೆಸಿಡೆಂಟ್ ಆಗಿದ್ದ ಕಾಲದಲ್ಲಿ ಹೋಗೋದು, ಒಳಗಡೆ ಕೂತ್ಕೊಂಡು ಹತ್ತಿರದಿಂದ ಆರ್ಟಿಸ್ಟ್ಗಳನ್ನೆಲ್ಲ ನೋಡೋದು. ಅವಾಗ ಯಾಕೆಂದರೆ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕಲ್ಲಿ ಮಾತ್ರ ಮ್ಯೂಸಿಕ್ ಕೇಳೋಕ್ಕಾಗ್ತಿದ್ದು, ರೇಡಿಯೋದಲ್ಲಿ ಬರ್ತಿದ್ರೆ. ಲಾಲ್ಗುಡಿ ಜಯರಾಮನ್ ಇವರೇ ಶಮ್ಮಗುಡಿ. ಆಮೇಲೆ ಟಿ ವಿನೂ ಇರಲಿಲ್ವಲ್ಲ. ಅದು ಮುಂದುವರೆದು ಹೇಳೋದು. ಇವತ್ತು ಅದೇ ಗಾಯನ ಸಮಾಜದಲ್ಲಿ ಕಚೇರಿಗಳು ಕೊಟ್ಟರು, ಅಲ್ಲೊಂದಷ್ಟು ದಿನ ಕಮಿಟಿಲಿರೋ ಕೂತ್ರು ನಾವು ನೀವೆಲ್ಲ ಇದ್ದು. ಹಾಗಾಗಿ ಇದು ಒಳಗಡೆ ಹೋಗೋಕ್ಕೆ ನಮಗೊಂದು ಕಾಲದಲ್ಲಿ ಪ್ರವೇಶ ಇಲ್ಲದೆ ಇರೋ ಜಾಗದಲ್ಲಿ ಮೇಲ್ಗಡೆ ಒಂದಷ್ಟು ಚೇರ್ ಹಾಕಿರೋರು, ಕೆಳಗಡೆ ಜಮ್ಖಾನ, ದಾರ ಈ ಕಡೆ ಆ ಕಡೆ, ಸೆಂಟ್ರಲ್ಲಿ ಬೆಂಚು ಓನ್ಲಿ ಫಾರ್ VIP. ಹೌದು. ಅದು ಈಗಲೂ ನನಗೆ ನೆನಪಿದೆ. ನೀವು BN ಸುರೇಶ್ ಅವರು ಹೆಸರು ಹೇಳಿದ್ರಿ. BN ಸುರೇಶ್ ಅವ್ರ ಕಚೇರಿ ಅದು ನಾನು ಬೆಂಗಳೂರು ಬಂದ ಮೇಲೆ ಆದದ್ದು. ಲಾಲ್ಗುಡಿಯವರು ಇದು ಅವತ್ತು ವಯಲಿನ್ನು, BN ಸುರೇಶ್ ಅವ್ರ ಕಚೇರಿ, ಕಲ್ಯಾಣಿ ರಾಗ ಅದೆಲ್ಲ ಕಂಡಾಗ ಆ ಜಾಗದಲ್ಲಿ ನಮಗೂ ಏನೋ ಒಂದಷ್ಟು ಅವಕಾಶಗಳು ಸಿಗ್ತಾಯಿಲ್ಲ ಅನ್ನೋದು ಸ್ಮರಿಸ್ಕೊಳ್ಬೇಕಾದದ್ದು. ಅದೇ ರೀತಿ ಎಷ್ಟೋ ಬೆಂಗಳೂರಿನಲ್ಲಿರೋ ಸಭೆಗಳಲ್ಲಿ ಕಚೇರಿ ಕೇಳಿದ ಜಾಗದಲ್ಲೇ ಸನ್ಮಾನಗಳು ದೊರಕಿ ಕಚೇರಿ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಗುರುಕೃಪೆ, ಭಗವಂತನ ಕೃಪೆ. ಇಟ್ಸ್ ಅ ಗ್ರೇಟ್ ಜರ್ನಿ. ಹೌದೌದು. ಅದು ನೆನೆಸ್ಕೊಂಡಾಗ ಮತ್ತು ನೀನು ಇವಾಗ ಎರಡೂ ಒಂದೇ ರೀತಿ ನೋಡ್ತೀಯಾ, ಕೊಡಲು ಅಥವಾ ವೋಕಲ್ ಮುಂದಕ್ಕೆ ಹೋಗ್ಬಿಟ್ಟಿದೆ. ಇಟ್ ಹ್ಯಾಸ್ ಆಲ್ವೇಸ್ ಬೀನ್ ದ ಫಸ್ಟ್. ಅಫ್ಕೋರ್ಸ್ ನೀವು ಮೊದಲಿಂದ ವೋಕಲ್ ಇಷ್ಟ. ಬಟ್ ಅದೇ ನಾನು ಹೇಗೆ ಅದನ್ನ ನೋಡ್ತೀನಿ ಅಂದರೆ, ಮೈ ವಾಯ್ಸ್ ಈಸ್ ಮೈ ಫಸ್ಟ್ ಇನ್ಸ್ಟ್ರೂಮೆಂಟ್ ಅಂತ ಯಾವಾಗಲೂ ನನ್ನ ಫೀಲಿಂಗ್ ಅದು. ದ ಫ್ಲೂಟ್ ಇಸ್ ಮೈ ಸೆಕೆಂಡ್ ವಾಯ್ಸ್ ಅಂತ. ಸೊ ನಾನು ಫ್ಲೂಟ್ ನುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗೂ ಆವಾಗಲೇ ನಾವು ಅಪ್ಪ ಹೇಳ್ತಿದ್ದಾಗೆ ನಾನು ಫಸ್ಟು ಫಂಡಮೆಂಟಲ್ಸ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಫ್ಲೂಟ್ ನುಡ್ಸಲಿಲ್ಲ. ನಾನು ಹೇಗೆ ಹಾಡ್ತೀನೋ ಹಾಗೆ ನುಡ್ಸೋಕ್ಕೆ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಾನು ಅಭ್ಯಾಸ ಮಾಡಿದ ರೀತಿ ಸ್ವಲ್ಪ ರಿವರ್ಸ್ ಇಂಜಿನಿಯರಿಂಗ್ ಅಂತ ಅನ್ಸುತ್ತೆ, ಅಥವಾ ಇಟ್ ವಾಸ್ ವೆರಿ ಕಸ್ಟಮ್ ಮೇಡ್. ನಾನು ಫಸ್ಟ್ ನುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಪ್ಪ ನನಗೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡು ಅಂತ ಫಸ್ಟಿಂದ ಸೊಳ್ಳೆ ವರಸೆಯಿಂದ ಮಾಡಿ, ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡ, ಇದು ಸಿಸ್ಟಮ್ಯಾಟಿಕ್ಕಾಗಿ ಮಾಡಬೇಕು ಅಂತ. ಹೌದು. ಸೊ ನನಗೆ ಅದರಿಂದ ನನಗೆ ಅನಿಸೋದು ಏನಂದರೆ, ಫ್ಲೂಟಲ್ಲಿ ಸ್ವಲ್ಪ ವಿಶೇಷವಾದ ರೀತಿಯಲ್ಲಿ ನುಡ್ಸೋದಕ್ಕೆ ನಾನು ಪ್ರಯತ್ನ ಪಡ್ತಿರ್ತೀನಿ ಯಾವಾಗಲೂ ಅಂತ ಅನಿಸುತ್ತೆ. ಯಾವುದನ್ನಾದ್ರು ಕೇಳಿಸ್ಕೊಂಡ್ರೆ ಎಸ್ಪೆಷಲಿ ಹಾಡೋ ರೀತಿಯಲ್ಲಿ ಗಾಯಕಿ ಜಾಸ್ತಿ ತರೋದಕ್ಕೆ ಟ್ರೈ ಮಾಡ್ತೀನಿ. ಸಾವಿರ ಬಗೆಯ ನುಡಿಗಳ ಕಾಡು, ಸವಿದೆ ಮುಗಿಯದ ಜೇನಿನ ಗೂಡು, ಅರಿವಿನ ದೀಪ ಕನ್ನಡ. ನನಗೂ ಅಷ್ಟೇ, ನೀನು ಫ್ಲೂಟ್ ನುಡ್ಸೋದು ತುಂಬ ಇಷ್ಟ. ಅದು ಹಿತವಾಗಿ ಅದು ಹಾಡೋದು ಚೆನ್ನಾಗಿರಲ್ಲ ಅಂತ. ಅದೇನೋ ಇನ್ನೂ ಯು ವಿಲ್ ಬಿ ಸೋಬರ್ ಆನ್ ದಟ್ ನನಗನ್ಸುತ್ತೆ. ನಿನಗೆ ಹೆಂಗೆ ಅನಿಸುತ್ತೆ? ಮೇ ಬಿ ನನಗೆ ಗೊತ್ತಿಲ್ಲ. ಅದು ಫ್ಲೂಟ್ ನುಡ್ಸೋವಾಗ, ಎಸ್ಪೆಷಲಿ ಕರ್ನಾಟಿಕ್ ಮ್ಯೂಸಿಕ್ ನುಡ್ಸೋವಾಗ ಅದೇ ಅದು ನಾನು ಕಚೇರಿಯಲ್ಲಿ ಕೇಳಿರೋದು. ನಾನು ಹೇಳೋದು ಎಷ್ಟೋ ಬಾರಿ ನೀವು ಹೇಳಿದ್ದಕ್ಕೆ ಹೇಳ್ತೀನಿ, ಎಷ್ಟೋ ಬಾರಿ 8 ವರ್ಷದ ಕೊಳಲು ವಾದಕನಾಗಿರೋದ್ರಲ್ಲಿ ನನಗೇನು ಎಷ್ಟೋ ಬಾರಿ ತಲೆಗೆ ಬಂದಿದ್ದು ಕೈಗೆ ಬರೋಲ್ಲ. ಎಷ್ಟೋ ಬಾರಿ ಈ ಸಂಗತಿ ಇನ್ನು ಹಾಡಿದ್ರೆ ಇನ್ನೂ ಚೆನ್ನಾಗಿ ಹಾಡ್ಕೊಂಡು ನೋಡಿದಾಗ ಹಾಡ್ಕೊಂಡಂಗೆ ಬರೋಲ್ಲ. ಇವಳಿಗೆ ಒಂದು ಸಲ ಬರುತ್ತಲ್ಲ ಹೇಗೆ ಅಂತ, ಅದಕ್ಕೇನು ಸಂಕಟ ಪಡೋಲ್ಲ ನಾನು, ಅದಕ್ಕೆ ಸಂತೋಷ ಪಡ್ತೀನಿ. ಪ್ರಾಯಶಃ ಅದು ಒಂದು ಏನು ಹೇಳ್ಬೋದು, ಗಿಫ್ಟ್ ಅದು. ಯಾಕಂದರೆ ಎಲ್ಲವನ್ನೂ ನೀವು ಹೀಗೇನೆ ಅಂತ ಗಮಕಗಳು ಗೊತ್ತಿದೆ, ಎಲ್ಲಿ ಯಾವ ಗಮಕ ಅನ್ನೋದು ಆವತ್ತು ಹೊಳಿಬೇಕಲ್ಲ. ಮತ್ತು ಇಂಪ್ರೂವ್ ಆಗ್ತಾಯಿದೆ ಈಗ, ಬೇರೆ ಬೇರೆ ಮೆಥಡ್ಸ್. ಕೋಆರ್ಡಿನೇಷನ್ ಅಂತ ನಮ್ಮ ತಂದೆಯವರು ಹೇಳೋರು, ತಲೆಗೆ ಬಂದಿದ್ದು ಕೈಗೆ ಬರ್ಬೇಕು ಕಣಯ್ಯ. ಹೌದು. ಅದು ಅಲ್ಲಿ ಬಂದ ತಕ್ಷಣ ಈ ಡಿಕೋಡ್ ಮೆಸೇಜು ಬಂದು ಆ್ಯಂಡ್ ಇದು ಜನರೇಷನ್ ಲಾಸ್ ಅಂತ ಹೇಳ್ತಾರಲ್ಲ. ಇವಾಗ ಒಂದು ಫೈಲ್ನ ಒಂದು ಡಿವೈಸಿಂದ ಇನ್ನೊಂದು ಕಳಿಸಿ ಅಥವಾ ಅದ್ರದ್ದು ಒಂದು ಸ್ವಲ್ಪ ಕಂಪ್ರೆಷನ್ ಏನಾಗಿರುತ್ತೆ, ಕ್ಲಾರಿಟಿ ಲಾಸ್ ಆಗದೆ ಅದು ಯಾವುದೇ ಇನ್ಸ್ಟ್ರೂಮೆಂಟ್, ವಾಯ್ಸ್ ಇರ್ಬೋದು, ಫ್ಲೂಟ್ ಇರ್ಬೋದು, ಅಲ್ಲಿ ಬರ್ಸಿಸ್ಬೇಕು ಅಂತಂದರೆ ಅದು ತುಂಬಾ ಅದು ನನಗೂ ಅಷ್ಟೊಸ್ತಿ ಮೋಸ್ಟ್ ವರ್ಸ್ಟ್ ಮೂಮೆಂಟ್ ಅನಿಸ್ಬಿಡ್ತೆ. ಬರ್ತಾನೆ ಇಲ್ಲ ಇದು ಅಂತ ಅಲ್ವಾ? ಹೌದು ಹೌದು. ಬರೋಕ್ಕಾಗಲ್ಲ ಅಂತಲ್ಲ, ಅದೇನೋ ಆ ಮೂಮೆಂಟಲ್ಲೇ ಆವತ್ತು ಕ್ಲಿಕ್ ಆಗಿಲ್ಲ, ಹಿಂದಿನ ದಿನ ಬಂದಿರುತ್ತೆ. ಹೌದು. ಆ ಸಂಗೀತ ಅನ್ನೋದೇ ಅದು ಎವ್ರಿ ಡೇ ಎಕ್ಸಾಮ್. ಅದು
ನಮ್ಮ ಹುಡುಗರು ಹೇಳ್ತಾರೆ ನನಗೆ, ಸರ್ ಪಾಠ ಮಾಡ್ಬೇಕಾದ್ರೆ ಇದೊಂದು ನುಡಿಸಿದ್ರಿ ಇವತ್ತು ಸ್ಟೇಜಲ್ಲಿ ನುಡಿಸ್ಲಿಲ್ಲ. ಅಲ್ಲಿ ಪಾಠ ಮಾಡುವಾಗ ಬಂದಿದ್ರಲ್ಲಿ 30% ಬಂದರೆ ನಾನು ಗೆದ್ದೆ ಇವತ್ತಪ್ಪ, ಅಷ್ಟೇ ಬರೋದು. ಅಷ್ಟೇ ಅದು. ಆಮೇಲೆ ಎಲ್ಲೋ ಒಂದೊಂದು ಕಡೆ ವೀಣೆ ಫ್ಲೂಟ್ಗೆ ಒರಿಜಿನಲ್ ಸೌಂಡ್ ಬೇಕಾಗುತ್ತೆ ಅಂತ ನನಗನ್ಸುತ್ತೆ. ಖಂಡಿತ ಅದು 100% ನಾನು ಹೋಗ್ತೀನಿ. ತುಂಬ ಈ ಆ ವಾದ್ಯನೇ ಅಲ್ಲೋ ಅನ್ನೋ ರೀತಿ ಆಗ್ಬಿಟ್ಟಾಗ ಅದು ಜಾಸ್ತಿ ಆಗಿಬಿಡುತ್ತೆ. ಅದು ಏನೋ ಹಿತ. ಅದಕ್ಕೂ ಬೇರೆ ಜಾಗಗಳಿದೆ ಇವತ್ತು. ಅದೇನೆ ಹೇಳಿದ್ದು. ಅದಕ್ಕೆ ನಿಮಗೆ ಒಂದು ಯಾವುದೋ ಬೇರೆ ಬ್ಯಾಂಡು ಅದೇ ಒಂದು ಕಂಪೋಸಿಷನ್ ಮಾಡಿ ಸಂಗೀತನೇ ಇದೆ, ಕಂಪೋಸಿಷನ್ನೇ ಅದಕ್ಕೆ ಮಾಡಿ ನಾವು ಅದೆಲ್ಲ ಉಪಯೋಗ. ನನಗನ್ಸೋದು ಅಫ್ಕೋರ್ಸ್ ನನ್ನ ಪರ್ಟಿಕ್ಯುಲರ್ ಎಲ್ಲವನ್ನೂ ಮೆಷಿನ್ನೇ ಮಾಡಿಬಿಟ್ರೆ ನಾವು ಮಾಡಿದ್ದೇನು, ಅದಕ್ಕೆ ನಾನೇನೋ ಕೊಟ್ಟು ನನ್ನ ಉಸಿರಿನಲ್ಲಿ ಕೊಡೋಣ, ಅದಕ್ಕೂ ಅದೇನೋ ಮೆಷಿನ್ ಮಾಡಿ ಅದನ್ನೇನೋ ಅಲಂಕಾರ ಮಾಡಿದ್ರೆ ನಾನು ಮಾಡಿದ್ದೇನು, ನಾನು ಹಂಗೆ ಅಂತ ಅನ್ನೋದು ಬಂದ್ಬಿಡುತ್ತೆ. ಸ್ವಲ್ಪ ಮಟ್ಟಿಗೆ ನಮ್ಮ ಸ್ವಂತಿಕೆ ಬೇಕಲ್ಲಿ, ಅದು ಒರಿಜಿನಲ್ ಆಗಿ ಅನ್ನೋದು. ತಮಾಷೆಗೆ ಹೇಳ್ತಾ ಇದ್ದು ಒಂದೊಂದು ಸತಿ ಇವಾಗ ತಂಬೂರಿ ಕೂಡ ರೆಗ್ಯುಲರ್ ಎಲೆಕ್ಟ್ರಾನಿಕ್ ತಂಬೂರಿ ಇಲ್ಲದೆ ಫೋನಿಂದ ಹೋಗುತ್ತೆ, ಏನು ಬ್ಲೂಟೂತ್, ಅದೊಂದ್ಸತಿ ಏನೋ ನಿಂತೋಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಈಗ ಲ್ಯಾಪ್ಟಾಪಲ್ಲಿ ಕೀರ್ತನೆಗಳು ಅದೆಲ್ಲ ಇಟ್ಕೊಂಡಿರ್ತಾರೆ, ಅವೊಂದ್ಸತಿ ತಕ್ಷಣ ಸಿಗಲ್ಲ. ಹೌದು, ಉಗ ಬೋಗ ಆಡ್ತಾ ಹಿಂಗಂದು ಒಂದು ಅಲ್ಲ ಪಾಪ ಈಗ ಅನುಕೂಲಿಸಿದೆ ಎಲ್ಲ ಇದೆ, ಪಾಪ ಅವರವರ ಅನುಕೂಲ ಮಾಡ್ಕೋತಾರೆ. ಈಗ ನೋಡಿ ಪರ್ಟಿಕ್ಯುಲರ್ ಡ್ಯಾನ್ಸ್ಗಳನ್ನ ನಾನು ಹೆಚ್ಚಿಗೆ ನೋಡಿಸ್ತೀನಿ, ಎಷ್ಟೋ ಬಾರಿ ಎಲ್ಲ ವಾದ್ಯದವ್ರನ್ನೆಲ್ಲ ಕರೆಸಿ ಲೈವ್ ಮ್ಯೂಸಿಕ್ ಇಟ್ಕೊಳ್ಳೋದು ಕಟ್ಟಾಗತ್ತೆ ಪಾಪ ಅವ್ರಿಗೂ, ರೆಕಾರ್ಡೆಡ್ ಇಟ್ಕೋತಾರೆ. ಆದರೆ ಡ್ಯಾನ್ಸ್ ಮಾಡೋರಿಗೇನೆ ಲೈವ್ ಮ್ಯೂಸಿಕ್ ಇದ್ದಾಗ ಬರುವಂಥ ಒಂದು ಇನ್ಸ್ಪಿರೇಷನ್, ಆ ಸ್ವಂತಿಕೆ, ಅದು ಪಾಪ ಅವ್ರಿಗೂ ಏನು ಮಾಡೋಕ್ಕಾಗಲ್ಲ. ಅವ್ರು ತಪ್ಪು ಹೇಳಲ್ಲ, ಕೆಲವೊಮ್ಮೆ ಯಾವುದೋ ಪ್ಲೇ ಆಗಿಬಿಡುತ್ತೆ, ಆಮೇಲೆ ಅಷ್ಟರಲ್ಲೇ ಮಾಡಬೇಕು. ಇನ್ನೊಂದು ಏನೋ ಅನಿಸಿದ್ರು ಮಾಡೋಕ್ಕಾಗಲ್ಲ. ಇನ್ನೊಂದು ಸಂಗತಿ ಇಲ್ಲಿ ನಾವು ಕೂತಿದ್ದಾಗ ಹೋಗ್ಬಿಡುತ್ತೆ ಅದು. ಟೆಕ್ನೋ ಜಾಸ್ತಿ ಆಗಿ ಕೆಟ್ನೋ ಅಂತ